ನಲ್ಲಿ ನಾವು ನಿನ್ನೆ ಚನ್ನರಾಯಪಟ್ಟಣದಿಂದ ಹೊಳೆನರಸೀಪುರ ಅರ್ಕಲಗೂಡು ಮೂರನ್ನು ನಾವು ನೋಡ್ದೋ ಬಿತ್ತನೆ ಆಗಿಲ್ಲ. ಆಮೇಲೆ ಬಹಳಷ್ಟು ಸುಮಾರು 75% ಇಂದ 80% ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗದೆ ಇರುವಂತ ಈ ಸಂದರ್ಭದಲ್ಲಿ ನಾವು ಅವರು ಇನ್ಸೂರೆನ್ಸ್ ಅನ್ನ ಕಟ್ಟಿರ್ತಕ್ಕಂಥ ರೈತರುಗಳಿಗೆ ಮೊದಲು 25% ಪರಿಹಾರನ ಅವ್ರಿಗೆ ತಾತ್ಕಾಲಿಕ ಪರಿಹಾರವಾಗಿ ಕೊಡಬೇಕು. ಆ ಕೊಡುವಂತ ಕಾರ್ಯಕ್ಕೋಸ್ಕರ ಈ ಕಾರ್ಯಾಚರಣೆ ಮಾಡ್ತಾ ಇದೀವಿ. ಒಂದನೇದು ಬಹಳ ಮಟ್ಟಿಗೆ ಆಗಿಲ್ಲ, ಬಿತ್ತನೆ ಆಗಿಲ್ಲ. ಅದರಿಂದ ಬರ ಅಂತೇಳಿ ಡಿಕ್ಲೇರ್ ಮಾಡಿಸ್ಬೇಕಲ್ಲ, ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ, ಒಂದು ನಿಯಮಾವಳಿ ಇದೆ. ನಿಯಮಾವಳಿ ಪ್ರಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅಧ್ಯಯನ ಮಾಡಿ ಡಾಟ್ ನ ಡಿಕ್ಲೇರ್ ಮಾಡೋದು ನಾವಲ್ಲ, ರಾಜ್ಯ ಅಲ್ಲ, ಕೇಂದ್ರ ಸರ್ಕಾರ ಡಾಟ್ ಡಿಕ್ಲೇರ್ ಮಾಡೋದು. ನಾವು ವರದಿ ಕೊಡಬೇಕು. ಇದಕ್ಕೆಲ್ಲ ಪೂರಕವಾದಂತ ದಾಖಲಾತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು. ಆ ಕೇಂದ್ರ ಸರ್ಕಾರ ಡಾಟ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ NDRF ಗೈಡ್ಲೈನ್ಸ್ ಅಂತ ಒಂದಿದೆ. ಆ NDRF ಗೈಡ್ಲೈನ್ಸ್ ಪ್ರಕಾರ ಮತ್ತೆ ರೈತರಿಗೆ ಯಾವ ರೀತಿ ಪರಿಹಾರನ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಎರಡು ಜಂಟಿ ಸಮೀಕ್ಷೆನಲ್ಲಿ ಆ ನಿಯೋಗದಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೋಸ್ಕರ ಈಗ ನಾವು ಕೇಂದ್ರ ಸರ್ಕಾರ ಮೊದಲು ಯಾರು ಬೆಳೆನೆ ಬಿತ್ತಿಲ್ಲ, ಯಾರು ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡಿದ್ದಾರೆ, ಅವ್ರಿಗೆ ಮೊದಲನೇದಾಗಿನೇ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥದ್ದು. ಯಾರು ಬೆಳೆನ ಬಿತ್ತಿ ನಾಶ ಆಗಿದೆ ಅವ್ರಿಗೆ ಇನ್ಸೂರೆನ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಕೊಡಿಸ್ತಕ್ಕಂಥದ್ದು. ಈ ಕೆಲಸ ಒಂದು ಕಡೆ. ಎರಡನೇದು NDRF ಗೈಡ್ಲೈನ್ಸ್ ಪ್ರಕಾರ ನಾವು ಈ ವಿಸಿಟ್ ಮಾಡಿ ಇಡೀ ರಾಜ್ಯ ಸರ್ಕಾರದಲ್ಲಿ ಒಂದು ಕೇಂದ್ರ ಸರ್ಕಾರದ ಕಾನೂನಿನ ರೀತಿಯಲ್ಲಿ ಒಂದು ವರದಿಯನ್ನ ಕೊಟ್ಟು ಆ ಕೇಂದ್ರ ಸರ್ಕಾರದಿಂದ ಒಳಗಡೆ ನಾವು ಮತ್ತೆ ರೈತರಿಗೆ ಯಾವ್ಯಾವ ರೀತಿ ಬೆಳೆ ಪರಿಹಾರನ ಎಕರೆಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ರೈತರಿಗೆ ಕೊಡೋಕ್ಕೋಸ್ಕರ ಆ ವರದಿನ ಕೇಂದ್ರ ಸರ್ಕಾರಕ್ಕೆ ಕಳಿಸೋಕ್ಕೋಸ್ಕರ ಈ ಅಧ್ಯಯನ ಪ್ರಾರಂಭ ಮಾಡಿದ್ವಿ. ಇವತ್ತು ಇಡೀ ಎಲ್ಲಾ ಜಿಲ್ಲೆನಲ್ಲೂ ಎಲ್ಲಾ ಸಚಿವರುಗಳು, ಶಾಸಕರುಗಳು ಎಲ್ಲ ಒಟ್ಟಿಗೆ ಸೇರಿ ಅಧ್ಯಯನ ಮಾಡಿ ಕಳಿಸ್ತಾ ಇದೀವಿ. ಸರ್, ಈಗ ಇನ್ಸೂರೆನ್ಸ್ ಹೇಳ್ತೀರಿ, ಇನ್ಸೂರೆನ್ಸ್ ಮುಂಚೆನೆ ಮಾಡಿಸ್ಬೇಕು ರೈತರು ಅಂತ, ಹೆಂಗ್ ಗೊತ್ತಿರುತ್ತೆ ಸರ್ ಇನ್ಸೂರೆನ್ಸ್? ಇಲ್ಲ, ಅದು ನೋಡ್ರಿ, ನಾನು ಹೇಳ್ತೀನಿ ಕೇಳಿ. ಹಿಂದೆ ಇನ್ಸೂರೆನ್ಸ್, ಕ್ರಾಪ್ ಇನ್ಸೂರೆನ್ಸ್ ಎಲ್ಲಾ ತಲೂ ಇದೆ ಮೊದಲಿಂದ. ಆದ್ರೆ ಈಗ ಇನ್ಸೂರೆನ್ಸ್ ಮಾದರಿಯಾಗಿ ಒಂದು ಪ್ರಧಾನಮಂತ್ರಿ ಇನ್ಸೂರೆನ್ಸ್ ಅಂತಲೇ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ಮಾಡಿ ಬಹಳ ಪ್ರಮಾಣದಲ್ಲಿ ತಗೋತಾರೆ. ಈಗ ನಮ್ಮ ಅರಸೀಕೆರೆನಲ್ಲೇ ದಾಳಿಂಬೆಗೆ 24 ಲಕ್ಷ ತಗೊಂಡಿದ್ರು, ಅಲ್ಲ 24 ಕೋಟಿ. ಯಾಕೆಂದ್ರೆ ಬೆಳೆ ಹಾನಿಯಾಗಿರುತ್ತೆ. ಕಾನೂನು ಪ್ರಕಾರ ಇರ್ಬೇಕಷ್ಟೇ, ಅವರ ರೂಲ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇರಬೇಕು. ಈಗ ಎರಡೂ ಜನ ಸೇರಿ ಜಾಯಿಂಟ್ ಆಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಒಂದು ರೈತರಿಗೆ ಶಾಶ್ವತವಾದಂತ ಬೆಳೆ ವಿಮೆನ ಇನ್ಸೂರೆನ್ಸ್ ಅನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ರಿಂದ ಹೆಸರನ್ನ ಇಟ್ಟು ಇವತ್ತು ಕೇಂದ್ರ 50 ಭಾಗ, ರಾಜ್ಯ ಸರ್ಕಾರ 50 ಭಾಗ ಹಣವನ್ನು ಹಾಕಿ ಈ ರೈತರಿಗೆ ಬೆಳೆ ವಿಮೆಯನ್ನ ಒದಗಿಸ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಯೋಜನೆ ಇವತ್ತು ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇದೆ. ಅದನ್ನ ನಮ್ಮ ರೈತರು, ಇದಕ್ಕೆ ನಮ್ಮ ಅಧಿಕಾರಿಗಳು ಇದನ್ನ ತಿಳುವಳಿಕೆ ಕೊಟ್ಟು ಅವ್ರಿಗೆಲ್ಲ ರೈತರಿಗೆ ಇದನ್ನು ಕಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದೆ ದೊಡ್ಡ ಪ್ರಮಾಣದಲ್ಲಿ ಇನ್ಸೂರೆನ್ಸ್ ಅನ್ನ ತಗೋತಾ ಇದ್ದಾರೆ ಜನ ಎಲ್ಲ. ಇವತ್ತು ಯಾವ 25% ಅವನು ಸೋಯಿಂಗ್ ಮಾಡಲಿಲ್ಲ, ಬೆಳೆ ಹೊರಟೋಯ್ತು ಅಂತ ಅಂದ್ರೆ ತಕ್ಷಣ 25% ಕೊಡ್ಬೇಕು ಅವತ್ತೆ. ಮತ್ತೆ ಇನ್ನ ಆ ಬೆಳೆ ನಾಶ ಆಗಿದ್ದಕ್ಕೆ ಮತ್ತೆಷ್ಟು ಕೊಡಬೇಕು ಅನ್ನೋದನ್ನ ಅವ್ರು ಇನ್ಸೂರೆನ್ಸ್ ಕಂಪನಿಯವರು ಮತ್ತು ನಮ್ಮ ಅಧಿಕಾರಿಗಳು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಉಳಿದದ್ದನ್ನು ಕೊಡಬೇಕು. ಬಹಳ ಪ್ರಮಾಣದಲ್ಲಿ ಇದೆ. ನಮ್ಮ ರೈತರು ಇದನ್ನ ಉಪಯೋಗಿಸ್ಕೊತಾ ಇಲ್ಲ, ಇದನ್ನ ಉಪಯೋಗಿಸ್ಕೋಬೇಕು. ಯಾವತ್ತು ತಲುಪುತ್ತೆ ಸರ್? ಮೊದಲನೇ ಹಂತದ್ದು ಸ್ಟಾರ್ಟ್ ಆಗ್ಬೇಕೀಗ. ಹೋಗಿದೆಯಲ್ಲ, ಈಗ ನೋಡ್ತಾ ಇದೀವಲ್ಲ, ಬೆಳೆನೇ ಬಿತ್ತನೆ ಆಗಿಲ್ಲ, ಬೆಳೆ ಹುಟ್ಟೇ ಇಲ್ಲ ಅಂತ ಅಂದ್ಮೇಲೆ ಅದಕ್ಕೆ ಇನ್ಸೂರೆನ್ಸ್ ಕೊಡ್ಲೇಬೇಕಲ್ಲ. ಈಗ ಫಸ್ಟ್ 25 ಕೊಟ್ಬಿಡ್ತಾರೆ. ಆಮೇಲೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಾಶ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ವೆರಿಫಿಕೇಶನ್ ಮಾಡಿ ಮತ್ತೆ ಕೊಡ್ತಾರೆ ಎರಡನೇ ಹಂತದಲ್ಲಿ. ನಾಳೆ ನೀರು ಬಿಡಿ ಅನ್ನೋದು ಇಲ್ಲಿನ ಸಾಕಷ್ಟು ರೈತರ ಆಗ್ರಹ ಸರ್. ಯಾಕಂದ್ರೆ ಈ ಸ್ಥಳೀಯ ಶಾಸಕರು ಇರ್ಬೋದು, ಬೇರೆ ಬೇರೆ ತಾಲೂಕಿನ ಶಾಸಕರು ಎಲ್ಲರೂ ಕೂಡ ಒಕ್ಕಲರನ್ನ ಮನವಿ ಮಾಡ್ತಾ ಇದಾರೆ. ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಬೇಕಾದ್ರೆ ನಾಳೆ ನೀರು ಬಿಡಬೇಕು ಅಂತ.
ಹಾಗಾಗಿ ಅದು ಯಾವಾಗ ಇದಾಗುತ್ತೆ ಸರ್? ಈಗ ನೀರನ್ನ ಬಿಡಬೇಕು ಅನ್ನೋ ಒತ್ತಾಯ, ನೀರು ಆಗ್ಲೇಬೇಕು ಅನ್ನೋ ಒತ್ತಾಯ ಅದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಬೇಡಿಕೆ, ಅದೇನು ಇವತ್ತಿನ ಬೇಡಿಕೆ ಅಲ್ಲ. ಆದ್ರೆ ಈ ಸಾರಿ ಲಭ್ಯತೆಯ ಆಧಾರದ ಮೇಲೆ ಏನೋ ಇರ್ಲೇ ಇಲ್ಲ ಪೂರ ಅನ್ನೋದಕ್ಕೆ ಒಂದ್ ಸ್ವಲ್ಪ ನಿನ್ನೆ ಆ ಕಡೆ ಭಾಗಕ್ಕೆ ಮಳೆ ಆಗಿ ಸ್ವಲ್ಪ ನೀರು ಬಂದಿದೆ. ಆ ನೀರನ್ನ ಎಷ್ಟು ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಒಂದು ನಿರ್ವಹಣಾ ಸಮಿತಿ ಇದೆ. ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮ ಮಿನಿಸ್ಟರ್ ಜಲಸಂಪನ್ಮೂಲ ಸಚಿವರು ಇರ್ತಾರೆ, ನಾವಿರ್ತೀವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಶಾಸಕರುಗಳಿರ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯನ ತಗೋತೀವಿ. ಆ ನಿರ್ಣಯ ತಗೊಂಡಾದ್ಮೇಲೆನೆ ನಾವು ಇಲ್ಲಿ ಎಲ್ಲ ಆಶ್ವಾಸನೆ ಭಾಷಣ ಮಾಡಿ ಹೋಗ್ಬೋದು. ಆಮೇಲೆ ನಾವಿಲ್ಲೊಂದು ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಪ್ಪ ಈ ಸರಿ ನಾವು ಈಗಾಗಲೇ ಸರ್ಕಾರ ಬೆಳೆ ಹಾಕ್ಬೇಡಿ, ಅಲ್ಪಾವಧಿ ಬೆಳೆ ಹಾಕಿ ಇದು ಮಾಡಿ ಏನ್ ಹೇಳ್ತಾರೆ ನೋಡೋಣ. ಸರ್ಕಾರ ತೀರ್ಮಾನ, ಅದು ಸರ್ಕಾರದ ತೀರ್ಮಾನ, ನಮ್ಮೊಬ್ಬರು ತೀರ್ಮಾನ ಅಲ್ಲ. ಸ್ವಲ್ಪ ನೀರು ಬಂದಿದೆ, ಇನ್ನೂ ಏನಾರ ಬರುತ್ತಾ ಭಗವಂತ ಏನಾರ ದಯಮಾಡಿ ಬಂದ್ರೆ ನಿರೀಕ್ಷೆ ಇದೆ ಅಂತ ಕಾಣುತ್ತೆ. ಈಗೆಲ್ಲ ಹವಾಮಾನ ವರದಿ ಪ್ರಕಾರ ಮುಂದಿನ ವಾರ 8 ಡೇಸ್ ಮಳೆ ಇದೆ ಅಂತ ಹೇಳಿದ್ದಾರೆ. ಅವಾಗ ಬಂದು ಡ್ಯಾಮ್ ತುಂಬ್ತು ಅಂದ್ರೆ ಯಾರನ್ನೂ ಹೇಳಂಗೂ ಇಲ್ಲ, ಕೇಳಕ್ಕಿಲ್ಲ, ನೀರು ಬಿಡ್ತಾ ಇರ್ತಾರೆ. ಈಗೇನ್ ಮಾಡುತ್ತೆ ಅಂದ್ರೆ ನಮ್ದು ಇಕ್ಕಟ್ಟಿದೆಯಲ್ಲ, ಮಡ್ರಾಸಿ ನೀರು ಕೊಡ್ಲೇಬೇಕು, ನಮ್ಮ ಹತ್ರ ನೀರಿಲ್ದೇ ಇದ್ರು ಕೊಡ್ಬೇಕು ಅಂತ ಆದೇಶ ಇರ್ತವೆ. ಇವೆಲ್ಲ ಅಂತಾರಾಜ್ಯಗಳ ಸಂಬಂಧ, ಒಂದು ನಿಬಂಧನೆ ಇರುತ್ತೆ. ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕಲ್ಲ, ನಾವು ಬಗೆಹರಿಸಕ್ಕಾಗಲ್ಲ. ಒಳನರಸೀಪುರದಲ್ಲಿ ಹೊಸ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ಅಂತ ಹೇಳಿದ್ರಲ್ಲ, ಏನು ಹೊಸ ರಾಜಕೀಯ ಅಂದ್ರೆ ನಾನು ಹೊಸದಾಗಿ MLA ಮಿನಿಸ್ಟರ್ ಆಗಿದ್ದೀನಿ ಅನ್ನೋದೇ ಪರ್ವ ಅಲ್ಲ ಸರ್? ಏನಾದ್ರು ರೇವಣ್ಣನಿಗೆ ನಾನ್ ಯಾವ ನೀವು ಪತ್ರಿಕೆಯರದು ಹೇಳೋದು, ನಾನು ಯಾವ ರೇವಣ್ಣರ ಹೆಸರು ಹೇಳಿದೆ, ಯಾರು ಚಾಲೆಂಜ್ ಸವಾಲು ಆ ರೀತಿ ಯಾವ ಸವಾಲು ಇಲ್ಲ, ಚಾಲೆಂಜು ಇಲ್ಲ, ಏನೂ ಇಲ್ಲ. ನಾವು ಹೊಸ ರಾಜಕೀಯ ಪ್ರಾರಂಭ ಆಯ್ತು ಅಂದ್ರೆ ನಾನು ಹೊಸದಾಗಿ ಮಂತ್ರಿ ಆಗಿದ್ದೀನಿ, ಹೊಸ ರಾಜಕೀಯ ಪ್ರಾರಂಭ ಆಯ್ತ್ರಪ್ಪ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಬ್ಬ ರೈತನ ಮಗ ಮಂತ್ರಿ ಆಗಿದ್ದೀನಿ ಈ ಜಿಲ್ಲೆನಲ್ಲಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದೀವಿ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದ್ ಬೇಕಿಲ್ಲ. ಅದಕ್ಕೆ ಯಾರ ವಿರುದ್ಧನೂ ನನ್ನ ಹೋರಾಟ ಅಲ್ಲ. ಈ ಜಿಲ್ಲೆಯ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಹೋರಾಟ. ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡುವಂತದಕ್ಕೆ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.